ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿನ್ನದ ಮೇಲೂ ಯುದ್ಧದ ಎಫೆಕ್ಟ್ ತಟ್ಟಿದೆ, ಬೆಲೆ ಕುಸಿತ ಕಂಡಿದೆ. ತಿಂಗಳ ಹಿಂದೆ 24 ಕ್ಯಾರೆಟ್ 10 ಗ್ರಾಂ ಚಿನ್ನಕ್ಕೆ 1,92,000 ರೂಪಾಯಿ ಇತ್ತು. ಆದರೆ ಸದ್ಯ 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ 1,32,400 ರೂಪಾಯಿ ಆಗಿದೆ. ಚಿನ್ನದ ಮೇಲೂ ಯುದ್ಧದ ಎಫೆಕ್ಟ್ ತಟ್ಟಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ. ಈ ಒಂದು ಎಫೆಕ್ಟ್ ಚಿನ್ನದ ದರದ ಮೇಲೂ ಕೂಡ ತಟ್ಟಿದೆ. ಬೆಲೆ ಕುಸಿತ ಕಂಡಿದೆ. ತಿಂಗಳ ಹಿಂದೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 1,92,000 ಇತ್ತು. ಆದರೆ ಸದ್ಯ 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ 1,32,400 ರೂಪಾಯಿ ಆಗಿದೆ. ಮಾರ್ಚ್ ಆರಂಭದಿಂದ 15% ಬೆಲೆ ಇಳಿಕೆ ಕಂಡಿದೆ. ನಿನ್ನೆ ತನಕ 24 ಕ್ಯಾರೆಟ್ ಚಿನ್ನಕ್ಕೆ 14,597 ರೂಪಾಯಿ ಬೆಲೆ ಇತ್ತು. 1 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ 595 ರೂಪಾಯಿ ಇಳಿಕೆಯಾಗಿದೆ. 1 ಗ್ರಾಂ 22 ಕ್ಯಾರೆಟ್ ಚಿನ್ನದ ಬೆಲೆ 545 ರೂಪಾಯಿ ಕುಸಿತ ಕಂಡಿದೆ. ನಿನ್ನೆವರೆಗೂ 22 ಕ್ಯಾರೆಟ್ ಚಿನ್ನದ ಬೆಲೆ 13,380 ರೂಪಾಯಿ ಆಗಿದೆ. ಅಂದರೆ ಒಂದು ರೀತಿ ಗುಡ್ ನ್ಯೂಸ್. ಯುಗಾದಿ ಹಬ್ಬಕ್ಕೆ ಒಂದು ಸಿಹಿ ಸುದ್ದಿ ಸಿಕ್ಕಿದೆ. ಇನ್ನೊಂದು ಕಡೆ ಸಿಲಿಂಡರ್ ದರ ಏರಿಕೆಯಾಗಿದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದೆ. ಆದರೆ ಚಿನ್ನದ ದರ ಇಳಿಕೆಯಾಗಿದೆ. ಇಸ್ರೇಲ್ ಇರಾನ್ ಯುದ್ಧ ಶುರುವಾದಾಗ ಮಾರ್ಚ್ 2ಕ್ಕೆ ಭಾರತದಲ್ಲಿ 10 ಗ್ರಾಂ ಚಿನ್ನದ ಬೆಲೆ ಬರೋಬ್ಬರಿ 1.69 ಲಕ್ಷ ರೂಪಾಯಿ ಇತ್ತು. ಆದರೆ ಯುದ್ಧ ಶುರುವಾಗಿ 20ನೇ ದಿನಕ್ಕೆ ಅಂದರೆ ಮಾರ್ಚ್ 21ರ ಹೊತ್ತಿಗೆ ಚಿನ್ನದ ಬೆಲೆ 8% ಅಂದರೆ 25,000 ಕುಸಿತ ಕಂಡಿದೆ. ಸುಮಾರು 1.44 ಲಕ್ಷ ರೂಪಾಯಿಗೆ ಬಂದು ನಿಂತಿತ್ತು ಮಾರ್ಚ್ 21ರ ವೇಳೆಗೆ. ಕೇವಲ ಭಾರತದಲ್ಲಿ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಚಿನ್ನದ ಬೆಲೆ ಬರೋಬ್ಬರಿ 14% ಕುಸಿದು ಪ್ರತಿ ಔನ್ಸ್ಗೆ $4,488ಗೆ ಇಳಿದಿದೆ. ಕಳೆದ 3 ದಿನದಲ್ಲಿ ಚಿನ್ನದ ಬೆಲೆ ಭಾರೀ ಕುಸಿತ ಕಂಡಿದೆ. MCXನಲ್ಲಿ 1.44 ಲಕ್ಷ ರೂಪಾಯಿಗೆ ಬಂದು ನಿಂತಿದೆ. ಯುದ್ಧದ ವೇಳೆ ಚಿನ್ನದ ಬೆಲೆ ಇಳಿಕೆಯಾಗಿದ್ದು ಇದೇ ಮೊದಲು ಅಂತ ಹೇಳ್ಬೋದು. ಅಂದರೆ ಯಾವುದೇ ಯುದ್ಧದ ಸಂದರ್ಭದಲ್ಲಿ ಅದು ಚಿನ್ನದ ಮೇಲೆ ಎಫೆಕ್ಟ್ ಆಗ್ತಾ ಇರಲಿಲ್ಲ. ಆದರೆ ಈ ರೀತಿ ಇಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿರೋದು ಇದೇ ಮೊದಲು.